ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಬಂದು ಮಾಡ್ತಿರೋದು ನ್ಯಾಚುರಲ್ ಫಾರ್ಮಿಂಗ್. ಸೊ ಅದಕ್ಕೋಸ್ಕರ ನಾವು 4 ಅಡಿಕೆ ಮಧ್ಯೆ ಒಂದು ಗ್ಲಿರಿಸ್ ಸೀಡಿಯಾ ಹಾಕ್ಕೊಂಡಿದ್ದೀವಿ. ಅಂದರೆ ಗ್ಲಿರಿಸ್ ಸೀಡಿಯಾ 4 ಅಡಿಕೆ ಮಧ್ಯೆ ಬರುತ್ತೆ. ಮತ್ತು ಸಾಲು ಬಿಟ್ಟು ಸಾಲಿಗೆ ಒಂದು ಸಾಲಲ್ಲಿ ಗ್ಲಿರಿಸ್ ಸೀಡಿಯಾ ಗಿಡ ಹಾಕ್ಕೊಂಡ್ರೆ ಇನ್ನೊಂದು ಸಾಲಲ್ಲಿ ನುಗ್ಗೆ ಹಾಕ್ಕೊಂಡಿದ್ದೀವಿ. ನಿಮಗೆ ನುಗ್ಗೆನ ಆಮೇಲೆ ತೋರಿಸ್ತೀನಿ. ಸೊ ಇದು ಗ್ಲಿರಿಸ್ ಸೀಡಿಯಾ ಹಾಕ್ಕೊಂಡಿರೋ ಉದ್ದೇಶ ಇಷ್ಟೇ: ವರ್ಷಕ್ಕೆ ಒಂದು 3 ಟೈಮ್ ಆದರೂ ಅದರ ಎಲೆ ಏನಿದೆ ಅದನ್ನು ಕಟ್ ಮಾಡಿ ಅಲ್ಲೇ ಅಡಿಕೆ ಬುಡಕ್ಕೆ ಹಾಕಿದರೆ ಒಳ್ಳೆ ಗೊಬ್ಬರ ಕೂಡ ಆಗುತ್ತೆ, ಹಸಿರೆಲೆ ಗೊಬ್ಬರ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು, ನಿಮಗೆ ನುಗ್ಗೆ ಕಾಣಿಸ್ತಾ ಇದೆ. ನುಗ್ಗೆನೂ ಕೂಡ ಅಷ್ಟೇ, 4 ಅಡಿಕೆ ಮಧ್ಯೆ ಒಂದು ನುಗ್ಗೆನ ಹಾಕ್ಕೊಂಡಿದ್ದೀವಿ. ಸೊ ಅಷ್ಟೇ, ಕಾಯಿ ಬಿಟ್ಟ ಮೇಲೆ ಇದು ಎಷ್ಟಿದೆ ಅಷ್ಟು ಹೈಟ್ ಹೋಗಿದೆ. ಕಾಯಿ ಎಲ್ಲ ಕಿತ್ಕೊಂಡಾದ್ಮೇಲೆ ಈಲ್ಡೆಲ್ಲ ಆದಮೇಲೆ ಅದನ್ನು ಕಟ್ ಮಾಡಿ ಅದೇ ಅಡಿಕೆ ಗಿಡದ ಬುಡಕ್ಕೆ ಹಂಗೆ ಹಾಕ್ತೀವಿ. ಸೊ ಇಲ್ಲಿ ಜೀರೋ ಕಲ್ಟಿವೇಷನ್. ಹತ್ತತ್ರ 2 ವರ್ಷ ಆಗ್ತಾ ಬಂತು, ನಾವು ಇದುವರೆಗೂ ಕಲ್ಟಿವೇಷನ್ ಮಾಡಿಸೇ ಇಲ್ಲ. ಸೊ ಆದಷ್ಟು ಭೂಮಿನ ಉಳುಮೆ ಮಾಡೋದು ನಿಲ್ಲಿಸಿ ನುಗ್ಗೆ ಮತ್ತೆ ಏನಪ್ಪ ಅಂದರೆ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಸ್ಥಿರೀಕರಿಸಿ ಪಕ್ಕದಲ್ಲಿರುವಂಥ ಗಿಡಗಳಿಗೆ ಪೂರೈಕೆ ಮಾಡುವಂಥ ವ್ಯವಸ್ಥೆ ನುಗ್ಗೆ ಆಗಲಿ, ಗ್ಲಿರಿಸಿಡಿಯಾ ಆಗಲಿ, ಅಗಸೆ ಅವಕ್ಕೆ ಇದೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಗ್ಲಿರಿಸಿಡಿಯಾ, ನುಗ್ಗೆ, ಅಗಸೆಗೆ ಮೊದಲ ಪ್ರಾಮುಖ್ಯತೆ ಕೊಡಿ. ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ ಅಂತ ಅಂದರೆ ಮಾತ್ರ ಆದಷ್ಟು ಯೂರಿಯಾ ಅದನ್ನೆಲ್ಲ ಹಾಕೋದನ್ನು ಅವಾಯ್ಡ್ ಮಾಡಿ. ಹತ್ತತ್ರ ಬಂದು 2 ವರ್ಷ ಆಗ್ತಾ ಬಂತು. ಇದುವರೆಗೂ ನಾವು ಇದಕ್ಕೆ ಯಾವುದೇ ರೀತಿ ಗೋರ್ಮೆಂಟ್ ಗೊಬ್ಬರ ಆಗಲಿ, ಅಂದರೆ ಯೂರಿಯಾ, DAP ಯಾವುದು ಕೂಡ ಇದುವರೆಗೂ ಹಾಕಿಲ್ಲ. ಸೊ ಬರೋ ಥರನೇ ಬರಲಿ ಅಂತ ಬಿಟ್ಟಿರೋದು. ಅಂದರೆ ನುಗ್ಗೆ, ಅಗಸೆ ಮತ್ತು ಗ್ಲಿರಿಸಿಡಿಯಾ ಏನಿದೆ ಅವನ್ನೆಲ್ಲ ಕಟ್ ಮಾಡಿ ಅಲ್ಲೇ ಬುಡದ ಹತ್ರ ಹಾಕೋದು. ಮತ್ತು ಇಲ್ಲಿ ನೋಡಿ, ಈ ಕಳೆ ಏನಿದೆ ಅದನ್ನೆಲ್ಲ ಕಿತ್ತಿ ಅಲ್ಲೇ ಹಾಕಿದ್ದೀವಿ, ಉಳುಮೆ ಮಾಡಿಸಿಲ್ಲ. ಮತ್ತು ಈಗ ಬೇಸಿಗೆ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಲ್ಲಿ ಇವಾಗ ಕುಂಬಳಕಾಯಿ ಬೀಜ ಊರಿದ್ದೀನಿ. ಸೊ ಇನ್ನೂ ಬಂದಾಗ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಕಸ ಕಡ್ಡಿ ಏನೇ ಇರಲಿ ಅಲ್ಲೇ ಬಿದ್ದಿದ್ರೆ ಅದು ಅದೇ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾವು ಬಾರ್ಡರ್ ಏನಿದೆ, ನಮ್ಮ ಹೊಲದ ಬಾರ್ಡರ್, ಆ ಕಡೆ ರಸ್ತೆ ಇದೆ, ಈ ಕಡೆ ನಮ್ಮ ಹೊಲ. ಸೊ ನಾವು ಬಾರ್ಡರ್ಗೆ ಕೂಡ ಗ್ಲಿರಿಸಿಡಿಯಾ ಹಾಕ್ಕೊಂಡಿದ್ದೀವಿ. ಆದಷ್ಟು ಅಂದರೆ ಬಿಸಿ ಗಾಳಿನ ಅವಾಯ್ಡ್ ಮಾಡಲಿ ಅಂತ ದಯವಿಟ್ಟು ನೀವು ಕೂಡ ಬಾರ್ಡರ್ ಏನಿದೆ ಅಲ್ಲೆಲ್ಲ ಗ್ಲಿರಿಸಿಡಿಯಾ ಹಾಕಿ. ನಾನು ಕೂಡ ಅಷ್ಟೇ, ಈಗ ಮಳೆಗಾಲ ಸ್ಟಾರ್ಟ್ ಆದಾಗ ಅಂದರೆ ಮುಂಗಾರು ಸ್ಟಾರ್ಟ್ ಆದಾಗ ನಾನು ಕೂಡ ಮತ್ತೆ ಗ್ಲಿರಿಸಿಡಿಯಾ ಹಾಕಬೇಕು. ಕೆಲವೊಂದು ಕಡೆ ಬಂದಿಲ್ಲ, ಕೆಲವೊಂದು ಕಡೆ ಬಂದಿದೆ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಾನ ತಪ್ಪಿದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ಉಳುಮೆ ಮಾಡೋದನ್ನು ನಿಲ್ಲಿಸಿ. ಮತ್ತು ಫರ್ಟಿಲೈಸರ್ ಏನೇನಿದೆ, ಗೊಬ್ಬರ ಅಂದರೆ ಕಳೆನಾಶಕ ಹೊಡೆಯೋದನ್ನು ನಿಲ್ಲಿಸಿ. ಅಂದರೆ ನೀವು ಕಳೆನಾಶಕ ಎಷ್ಟು ಹೊಡಿತೀರೋ ಅಷ್ಟೇ ಭೂಮಿ ಹಾಳಾಗುತ್ತೆ. ಕೀಟನಾಶಕ ಕೂಡ ಏನೇನಿದೆ ಅವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ದಯವಿಟ್ಟು ನಿಮಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊಳ್ಳಿ, ಅಂದರೆ ಒಳ್ಳೆಯ ಆಹಾರ ತಿನ್ನಿ ಅಂತ ಹೇಳ್ತೀನಿ ಅಷ್ಟೇ. ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ. ಏನಾನ ತಪ್ಪಿದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇನ್ನು 2 ವರ್ಷ ಹೋದರೆ ನಾನು ಗೊಬ್ಬರನೇ ಹಾಕೋದು ಬೇಡ. ಸುಮ್ಮನೆ ನೀರು ಕೂಡ ಬೇಕಾಗಿಲ್ಲ ಅನಿಸುತ್ತೆ ನಮ್ಮ ತೋಟಕ್ಕೆ ಆಲ್ಮೋಸ್ಟು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಏನೇ ತಪ್ಪಿದ್ರೂ ಕೂಡ ತಿಳಿಸಿ. ಮತ್ತು ನಾವು ಸ್ಟಾರ್ಟಿಂಗಿಗೆ ಅಡಿಕೆ ಗಿಡಕ್ಕೆ ತುಂಬ ನೀರು ಕೊಡ್ತಾಯಿದ್ವಿ, ಅಂದರೆ 4 ಗಂಟೆ ಕೊಡ್ತಾಯಿದ್ವಿ. ಹತ್ತತ್ರ ಇವಾಗ ನಾವು ಎಷ್ಟು ಅವಾಯ್ಡ್ ಮಾಡಿದ್ದೀವಿ ಅಂದರೆ 2 ಅವರ್ಸ್ ಅಷ್ಟೇ ನೀರು ಬಿಡೋದು. ಇವಾಗ ಹೋಗ್ತಾ ಇನ್ನೂ ಕಡಿಮೆ ಕೊಡ್ತೀವಿ. ಅಂದರೆ ಅಲ್ಲಿ ಹ್ಯೂಮಸ್ ಎಷ್ಟು ಬೇಗ ಕ್ರಿಯೇಟ್ ಆಗುತ್ತೋ ಅಷ್ಟು ನೀರು ನಮಗೆ ಉಳಿತಾಯ ಆಗುತ್ತೆ. ಮತ್ತು ಅಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗಬೇಕಂದ್ರೆ ನಾವು ಕಸ ಕಡ್ಡಿ ಎಷ್ಟು ಹಾಕ್ತೀವೋ ಅಷ್ಟು ಬೇಗ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ತೇವಾಂಶ ಹಿಡಿದುಕೊಳ್ಳುವ ಸಾಮರ್ಥ್ಯ ಅದಕ್ಕೆ ಇರುತ್ತೆ. ಆದಷ್ಟು ನೀವು ಕೂಡ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ.